ಕಡೆಗೆ ಸಿಪಿ ಯೋಗೇಶ್ವರ್ 98ರಿಂದ 2018 ತನಕ ನಿರಂತರವಾಗಿ ಒಂದೊಮ್ಮೆ ಸೋತಿದ್ದು ಬಿಟ್ರೆ ನಿರಂತರವಾಗಿ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರಲ್ಲ 9ನೇ ಚುನಾವಣೆ ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕಾಚಾರ ಏನು ಫಾರ್ಮಿಡಬಲ್ ಕ್ಯಾಂಡಿಡೇಟ್ ಸಿಪಿ ಯೋಗೇಶ್ವರ್ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಸೊ ಏನೇನು ಲೆಕ್ಕಾಚಾರ ಅವ್ರದ್ದು ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಮತಗಳು ಕೈ ಹಿಡಿದಿದೆ ರಾಮನಗರದಲ್ಲಿ ಏನು ಫಾರ್ಮುಲಾ ಕಾಂಗ್ರೆಸ್ ವರ್ಕೌಟ್ ಆಯಿತು ಇಲ್ಲೂ ಕೂಡ ಅದೇ ಫಾರ್ಮುಲಾ ವರ್ಕೌಟ್ ಆಯಿತು ಅಂತ ಅವ್ರ ಲೆಕ್ಕಾಚಾರ ಮಹಿಳೆಯರ ಮತದಾನದ ಪ್ರಮಾಣ ಹೆಚ್ಚಳ ಆಗಿರೋದ್ರಿಂದ ಗ್ಯಾರಂಟಿಯ ಫಲಾನುಭವಿಗಳಾಗಿರೋದ್ರಿಂದ ಅವರೆಲ್ಲ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅನ್ನೋ ಲೆಕ್ಕಾಚಾರ ಕೂಡ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರಲ್ಲಿ ಕಂಡು ಬರ್ತಾ ಇದೆ ಮತ್ತು ಸಣ್ಣ ಪುಟ್ಟ ಸಮುದಾಯಗಳು ಕೂಡ ಯೋಗೇಶ್ವರ್ ಪರ ವಾಲಿದೆ ತಿಗಳರು ಒಂದು 10,000 ಇದ್ದಾರೆ ಅದರಲ್ಲಿ ಮತ್ತೆ ಅದೇ ಥರ ಬೆಸ್ತರಿದ್ದಾರೆ ಸೊ ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಬಿಕಾಸ್ ಅವ್ರದ್ದೆಲ್ಲ ಸಮುದಾಯವಾರು ಸಭೆ ನಾವು ಮಾಡಿದ್ವಿ ಅನ್ನೋದು ಅವ್ರ ಲೆಕ್ಕಾಚಾರ DK ಬ್ರದರ್ಸ್ ಹಾಗೂ CPY ವರ್ಚಸ್ಸಿಗೆ ಒಕ್ಕಲಿಗ ಮತಗಳು ಬಂದಿದೆ ಅಂತ ಲಾಸ್ಟ್ ಟೈಮ್ ಚನ್ನಪಟ್ಟಣದಲ್ಲಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಲೀಡ್ ಸಿಕ್ಕಿತ್ತು ಯಾರಿಗೆ DK ಸುರೇಶ್ ಅವರಿಗೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಟ್ರಯಲ್ ಮಾಡ್ತಾ ಇದ್ರು ಇಲ್ಲಿ ಸಿಕ್ಕಿತ್ತು ಸೊ ಅದರದ್ದು ಆಡೆಡ್ ಅಡ್ವಾಂಟೇಜ್ ಸಿಕ್ಕಿದೆ ಯೋಗೇಶ್ವರ್ ಅವ್ರಿಗೂ ಅಂತ ಕೂಡ ಲೆಕ್ಕಾಚಾರ ಟೌನ್ ವಾಪ್ಸಿ ಜೊತೆಗೆ 5 ಜಿಲ್ಲಾ ಪಂಚಾಯತ್ ಪೈಕಿ 2ರಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಗುವಂತಹ ವಿಶ್ವಾಸ ಕೂಡ ಸದ್ಯಕ್ಕೆ ಕಾಣಿಸ್ತಾ ಇದೆ ಟೌನ್ ವ್ಯಾಪ್ತಿಯಲ್ಲಿ ಲೀಡ್ ಸಿಗುತ್ತೆ ಮತ್ತೆ CPY 2 ಬಾರಿ ಸೋತಿರೋದ್ರಿಂದ 2018 ಮತ್ತು 23ರಲ್ಲಿ ಸೋತಿರೋದ್ರಿಂದ ಜನ ಇವರನ್ನ ಕೈ ಹಿಡಿತಾರೆ ಎಂಬಂತಹ ನಂಬಿಕೆ ಸಹಜವಾಗಿ ಆಂಟಿ ಕ್ಯುಮೆನ್ಸಿ ಇರುತ್ತಲ್ವಾ ಸೊ ಅದರದ್ದು ಲಾಭ ಎದುರಾಳಿಗೆ ಆಗುತ್ತೆ ಸೊ CP ಯೋಗೇಶ್ವರ್ ಅವ್ರಿಗೆ ಆಗುತ್ತೆ ಮತ್ತೆ ಅವರದ್ದೇ ವರ್ಚಸ್ಸಿನ ಕಾರಣಕ್ಕೆ ಗೆದ್ದುಕೊಳ್ಳಬಹುದು ಅಂತ ನೋಡಿ ಲೀಡು ನಾಯಕರದ ಲೀಡ್ ಏನು ಅಂದರೆ 15,000ದಿಂದ 20,000 ಅಂತರದಲ್ಲಿ ಗೆಲ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಹಾಕೊಂಡಿರುವಂತಹ ಲೀಡನ್ನ ಅಂದಾಜು ಸದ್ಯಕ್ಕೆ ಸಿಗ್ತಾ ಇರೋದು ಸೊ JDS ನಾಯಕರಿಗಿಂತ ಹೆಚ್ಚು ನಂಬಿಕೆ ಯೋಗೇಶ್ವರ್ ಅವರ ಗೆಲುವಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಿಗೆ ಇದ್ದ ಹಾಗೆ ಕಾಣಿಸ್ತಾ ಇದೆ ಅದಕ್ಕೆ ಅವರದ್ದೇ ಆದಂತಹ ಒಂದು ಲಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ ಇದೆಲ್ಲ ವರ್ಕೌಟ್ ಆಗಿದೆ ಅಂತ ಹಾಗಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಫೀಲ್ಡ್ಗೆ ಇಳಿದಿದ್ದಾರೆ ಅವ್ರದ್ದೇನು ಲೆಕ್ಕಾಚಾರ ಡೀಟೇಲ್ಸ್ ನೋಡೋಣ ನಿಖಿಲ್ ಹೊರಗಿನವರು CPY ಸ್ಥಳೀಯರು ಅಂದರೆ ಲೋಕಲ್ ಅನ್ನೋ ಒಂದು ಭಾವನೆ ಜನರಿಗಿದೆ ಆ ವಿಚಾರ ಗೆಲುವನ್ನು ತಂದುಕೊಡುತ್ತೆ ರೀಚಬಲ್ ಕ್ಯಾಂಡಿಡೇಟ್ ಇವರು ಫಾರ್ಮಿಡಬಲ್ ಕ್ಯಾಂಡಿಡೇಟ್ ಅನ್ನೋ ನಂಬಿಕೆ ಸೊ CPY ನೀರಾವರಿ ಯೋಜನೆ ಜನರ ಗಮನದಲ್ಲಿದೆ ಆಧುನಿಕ ಭಗೀರಥ ಅಂತೆಲ್ಲ ಕ್ಯಾಂಪೇನ್ ಮಾಡ್ತಾ ಇದ್ರಲ್ಲ ಅದೆಲ್ಲ ಕೈ ಹಿಡಿಯುತ್ತೆ ಅಂತ ಇವ್ರದ್ದು ಲೆಕ್ಕಾಚಾರ ಕೆರೆಗಳ ವಿಚಾರದಲ್ಲಿ ನೀರು ತುಂಬಿಸೋ ವಿಚಾರದಲ್ಲಿ ಬಹಳ ಆಸಕ್ತಿಯನ್ನು ವಹಿಸಿದ್ರು ಅಂತ HDK 2 ಬಾರಿ ಗೆದ್ರು ನಿರೀಕ್ಷಿತ ಪ್ರಮಾಣದ ಅಭಿವೃದ್ಧಿ ಆಗಿಲ್ಲ ಚನ್ನಪಟ್ಟಣದಲ್ಲಿ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕಾಚಾರ ಸೊ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇದೆ ಅಂತ ಕ್ಷೇತ್ರಕ್ಕೆ 500 ಕೋಟಿ ಅನುದಾನ ನೀಡಿರೋದ್ರಿಂದ ಜನ ಗೆಲ್ಲಿಸುವಂತಹ ವಿಶ್ವಾಸ ಇದೆ ನಿಮಗೆ ಚುನಾವಣೆ ಘೋಷಣೆ ಆಗೋಕ್ಕೂ ಮುಂಚೆನೆ ನಾವು ನೋಡಿದ್ವಿ ಎಷ್ಟರ ಮಟ್ಟಿಗೆ ಅಲ್ಲಿ ವರದ ರೀತಿಯಲ್ಲಿ DK ಶಿವಕುಮಾರ್ ಅವರು ಅನುದಾನವನ್ನು ರಿಲೀಸ್ ಮಾಡಿಸ್ಕೊಂಡಿದ್ರು ಕೆಲಸ ಮಾಡ್ತಾ ಇದ್ರು ಮೇಲಿಂದ ಮೇಲೆ ಸಭೆ ಉದ್ಘಾಟನಾ ಸಭೆ ಶಂಕುಸ್ಥಾಪನೆ ಎಲ್ಲ ಮಾಡ್ತಾ ಇದ್ರು ಲೀಡ್ ಆಗುತ್ತೆ ವರ್ಕೌಟ್ ಆಗುತ್ತೆ ಅಂತ 30,000 ಅಂತರದಲ್ಲಿ CPY ಗೆಲ್ತಾರೆ ಎಂಬುದು ಕಾರ್ಯಕರ್ತರ ಲೆಕ್ಕಾಚಾರ ನಾಯಕರಿಗಿಂತ ಇವರಿಗೂ ಡಬಲ್ ವಿಶ್ವಾಸ ನಾಯಕರು ಹೇಳಿರೋ ನಂಬರ್ಗಿಂತ ಡಬಲ್ ನಂಬರನ್ನು ಇಲ್ಲಿ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ 30,000 ಲೀಡಲ್ಲಿ ಕಡಿಮೆ ಅಂದ್ರೂ ಅವರು ಗೆಲ್ತಾರೆ ಅನ್ನುವಂತಹ ಲೆಕ್ಕಾಚಾರ ಸದ್ಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನೆ ಮಾಡ್ತಾ ಇದೆ 5ನೇ ಸುತ್ತಿನ ಯುದ್ಧ ಇದು ಯಾರು ಕುಮಾರಸ್ವಾಮಿ ಕುಟುಂಬ ವರ್ಸಸ್ CP ಯೋಗೇಶ್ವರ್ ಅನ್ನೋ ಯುದ್ಧದಲ್ಲಿ ಯಾರ ಕೈ ಮೇಲಾಗುತ್ತೆ ಕುತೂಹಲ